ಯಾವಾಗ ನಮ್ಮ ತಂದೆಯವರು ಅಲ್ಲಿಯ ಹಗರಣಗಳಾಗ್ಬೋದು, ಅಲ್ಲಿಯ ಕೊಲೆಗಳಾಗ್ಬೋದು, ಅಲ್ಲಿ ಒಂದು ಮರಕ್ಕೆ ಹುಟ್ಕೊಳ್ಳೋವಂಥ ಒಂದು ದ್ವೇಷ ಅದು. ಸೊ ಹಾಗೆ ಆಗೋವಂಥದ್ದು, ಅರೆ ಇದಕ್ಕೆ ಯಾಕೆ ಹಿಂಗೆ, ಏನಿದೆ ಒಳಗಿನ ಗುಟ್ಟು ಏನು ಅಂತ ಆ ರಹಸ್ಯವನ್ನು ಬಿಚ್ಚಿಡುವಂಥ ಟೈಮ್ಗೆ ಅವರು ಹೋದಾಗ ಅಲ್ಲಿ ಆ ಕಡೆ ಸೈಡಲ್ಲೇ ಒಂಚೂರು ಅಪ್ಪ ಕೂಡ ಇದ್ದರು, ಹುಬ್ಬಳ್ಳಿ ಧಾರವಾಡ ಆ ಕಡೆ ಸೈಡಲ್ಲಿ ಅವರ ಒಡನಾಟ ಕೂಡ ಇತ್ತು. ಆದ್ದರಿಂದ ಅವ್ರಿಗೆ ಆ ಭಾಷೆ ಕೂಡ ಸಲೀಸಾಗಿ ಮಾತಾಡೋವಂಥ ಇತ್ತು, ಅವ್ರಿಗೆ ಬರ್ತಿತ್ತು. ಸೊ ಆಮೇಲೆ ಆಪ್ತತೆ ಅನ್ನೋದು ತುಂಬ ಬೆಳೆದ್ಬಿಡ್ತು ಅಪ್ಪಂಗೆ. ಯಾಕಂದರೆ ಅವರು ಅಷ್ಟೇ ಪ್ರೀತಿ ತೋರಿಸ್ತಾರೆ ಭೀಮಾ ತೀರದವರ, ಅಂದರೆ ಆ ವಿಜಯಪುರ ಅನ್ನೋ ಜನನೇ ಹಾಗೆ. ಅವರು ಎಲ್ಲವುದೂ ಅತಿರೇಕ. ನೀನು ಪ್ರೀತಿ ಮಾಡಿದ್ರೆ ಪ್ರೀತಿ ಕೂಡ ಅಷ್ಟೇ ಅತಿರೇಕವಾಗಿ ಮಾಡ್ತಾರೆ. ಅಕಸ್ಮಾತ್ ನಿನಗೆ ನೆಗ್ಲೆಕ್ಟ್ ಮಾಡಬೇಕು, ನನಗೆ ಇಷ್ಟ ಆಗಲ್ಲ ನಿನಗೆ ಅಂದರೆ ದ್ವೇಷ ಕೂಡ ಅಷ್ಟೇ ಅತಿರೇಕವಾಗಿ ಮಾಡ್ತಾರೆ ಅವರು. ಸೊ ಇದೆರಡರ ನಡುವೆ ಅವರು ಬದುಕ್ತಾ ಇರೋವಂಥ ಜನ. ಸೊ ಪ್ರೀತಿ ನೀನು ಕೊಟ್ಟರೆ ಅವರು ವಾಪಸ್ ನಿಮಗೆ ಪ್ರೀತಿನೇ ಕೊಡ್ತಾರೆ, ನೀನು ದ್ವೇಷ ಕೊಟ್ಟರೆ ಅವ್ರು ವಾಪಸ್ ದ್ವೇಷನೇ ಕೊಡ್ತಾರೆ ಅನ್ನೋದೊಂದು ಮಾತಿದೆ. ಸೊ ನಾವು ಅಲ್ಲಿಗೆ ಹೋಗಿ ಅವ್ರಗಳ ಮನೆಯಲ್ಲಿ ಊಟ ಮಾಡಿದ್ದೀವಿ, ನಮಗೂ ಅಲ್ಲಿಯ ಋಣ ಇದೆ. ಸೊ ಹಾಗಾಗಿ ನಾನು ಎಲ್ಲೂ ಭೀಮಾ ತೀರವನ್ನು ಅಲ್ಲಗೆಳೆಯೋದಿಲ್ಲ, ಅಥವಾ ಭೀಮಾ ತೀರದಲ್ಲಿ ನಡೀತಾ ಇದ್ದಂಥ ಅದನ್ನು ನಾನು ಇಲ್ಲಿ ಅವರಿಗೆ ಏನು ಅಪ್ಪ ಬರೆದಿದ್ದಾರೆ ಅದನ್ನು ನಾನು ಅವರಿಗೆ ಪೋಟ್ರೆ ಮಾಡಿ ಅದನ್ನು ಚಿತ್ರೀಕರಣ ಮಾಡಿ ಅಂತ ಹೇಳ್ತೀನಿ ಹೊರತು ಈಗಿನ ಭೀಮಾ ತೀರ ಚಿಂತಕರಾಗಲೇ ಹಂತಕರ ಬದಲು ಚಿಂತಕರಾಗಲಿ ಅಂತಲೇ ನಾನು ಈಗಲೂ ಬಯಸ್ತೀನಿ ಕೂಡ. ನನ್ನ ಒಳಗಿನ ಮಾತು ಅಂತಂದರೆ ಏನೋ ಘೋರ ಅತಿಘೋರ ಆ ಥರ ಇಲ್ಲ, ತುಂಬ ಕಡಿಮೆ ಆಗಿದೆ. ಅಲ್ಲಿಯ ಪಾತಕರ ಅಂದರೆ ಕೊಲೆಗಳಾಗಿರ್ಬೋದು ಅಂಥದ್ದೆಲ್ಲ ತುಂಬ ಕಡಿಮೆ ಆಗಿದೆ ಇವಾಗ, ಆ ಥರದ್ದೆಲ್ಲ ನಡೀತಾ ಇಲ್ಲ. ಮತ್ತು ಭಾಗಪ್ಪ ಅವ್ರು ಕೂಡ ಆ ಭಾಗದಲ್ಲಿ ಸಾವಾಗಲಿಲ್ಲ, ಅವರಿಗೆ ಈ ಭಾಗದಲ್ಲೇ ಆಗಿದ್ದು. ಸೊ ಇದು ಆ ಕಡೆಯವ್ರು ಕೂಡ ಮಾಡಿಲ್ಲ, ಭೀಮಾ ತೀರದವರು ಮಾಡಿಲ್ಲ ಭಾಗಪ್ಪ ಅವರು, ಈ ಕಡೆ ಸೈಡಲ್ಲಿ ಆಗಿರುವಂಥದ್ದು. ಸೊ ಇದೆಲ್ಲ ಗೊಂದಲಗಳಿದ್ದಾವೆ. ನಾನು ಹೇಳೋದು ಇಷ್ಟೇ, ಅಲ್ಲಿಯ ಪ್ರೀತಿ ಕೂಡ ನಾವು ಒಂದು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಯಾಕಂದರೆ ಅವರುಗಳಿಗೆ ಮನಸ್ಸು ನಾವು ನೋವಿಸಬಾರ್ದು. ಯಾಕಂದರೆ ಅವರು ಆಗಿನ ಕಾಲದ್ದು ಆಗಿನ ಪೀಳಿಗೆ, ಈಗ ನಮ್ಮ ತಂದೆ ಇದ್ದಿದ್ದ ಪೀಳಿಗೆ ಇದ್ದ ಜನಕ್ಕೂ ಈಗ ಅವರು ಹೇಳಿದರು ಹೇಳಿ ಹೋಗೋ ಕಾರಣ ಅಂತಂದರೆ ಅವ್ರು ಈಗಿನ ಪೀಳಿಗೆಯವರು. ಆಗಿನ ಪೀಳಿಗೆಯವ್ರಿಗೆ ಅದು ಹೇಳಿ ಹೋಗೋ ಕಾರಣ ಬಂದು 20 ವರ್ಷ ಆಯಿತು. ಸೊ ಅವರಿಗೆ ರವಿ ಬೆಳಗೆರೆಯ ಬರವಣಿಗೆ ಏನು ಅನ್ನೋದು ಈಗ ಬಿಚ್ತಾ ಹೋಗುತ್ತೆ. ಈಗ ಅವರು ಅದನ್ನು ಓದ್ತಾ ಹೋಗ್ತಾರೆ. ಈಗ ರವಿ ಬೆಳಗೆರೆ ಅವ್ರನ್ನ ಅರ್ಥೈಸ್ಕೊಂಡು ಹೋಗ್ತಾರೆ. ರವಿ ಬೆಳಗೆರೆ ಅವ್ರನ್ನ ಜಡ್ಜ್ ಮಾಡ್ತಾರೆ. ಓ ಈ ಬರವಣಿಗೆ ಅಂದರೆ ಹೀಗೆ ಗೀಳು ಹಚ್ಚೋ ಅಂಥದ್ದೇನಿತ್ತು ಮೊದಲಿಂದನೂ ಮಾಡ್ತಿದ್ರು. ಯಾವಾಗ ಭೀಮಾ ತೀರಕ್ಕೆ ಅಪ್ಪ ಪದೇ ಪದೇ ಭೇಟಿ ನೀಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ನಿಮಗೂ ಇದರದ್ದು ಮಾಹಿತಿ ಇರಲಿ ಅಂತ ಹೇಳ್ತೀನಿ ಬಾಬೋರೆ. ಅಲ್ಲಿ ನಮ್ಮ ತಂದೆ ಅವಾಗಿನ್ನ ಚಂದಪ್ಪ ಅವರು ಸಿಕ್ಕಿರಲಿಲ್ಲ, ಅಂದರೆ ಇನ್ನೇನು ಭೇಟಿ ಆಗಬೇಕು, ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ನಮ್ಮ ತಂದೆಯವ್ರನ್ನ ಒಂದು ಚೇರಲ್ಲಿ ಕೂರಿಸ್ತಾರೆ. ನಮ್ಮ ತಂದೆ ಅಷ್ಟೊತ್ತಿಗಾಗಲೇ ಒಡನಾಟ ತುಂಬ ಹತ್ತಿರ ಆಗಿಬಿಟ್ಟಿರುತ್ತೆ, ಭೀಮಾ ತೀರದ ಜನಗಳ ಹತ್ತಿರ ಸಂಪರ್ಕ ತುಂಬ ಚೆನ್ನಾಗಾಗಿರುತ್ತೆ. ಅವರು ಅಪ್ಪ ಚೇರ್ ಮೇಲೆ ಕೂತಿರ್ತಾರೆ, ಎದುರುಗಡೆ ಒಂದು ಗರಡಿ, ಇದು ತೊಂದರೆ ಇಲ್ಲ ತಗೊಳ್ತೀನಮ್ಮ, ತೊಂದರೆ. ಸೊ ಅಲ್ಲಿ ಒಂದು ಗರಡಿ ಮನೆ ಅಂತೀವಲ್ಲ, ಹಾಗೆ ಕುಸ್ತಿ ಮಾಡ್ತಾ ಇರ್ತಾರೆ. ಸಣ್ಣ ಮಕ್ಕಳು ಇಂದ ಹಿಡಿದು ದೊಡ್ಡವರೆಲ್ಲರೂ ಕುಸ್ತಿ ಪೈಪೋಟಿ ಮಾಡ್ತಾ ಇರ್ತಾರೆ ಒಬ್ಬರ ಮೇಲೊಬ್ಬರು. ಅಲ್ಲಿ ಪಕ್ಕದಲ್ಲಿ ಒಬ್ಬರು ಚಂದ್ರಪ್ಪ ಶಿವಪ್ಪ ವಾರಿಕ್ ಅಂತ ಕೂತಿರ್ತಾರೆ. ಅವ್ರ ನೆಲದ ಮೇಲೆ ಕೂತಿರ್ತಾರೆ, ನಮ್ಮ ತಂದೆ ಚೇರ್ ಮೇಲೆ ಕೂತಿರ್ತಾರೆ. ಅವರು ಥ್ಯಾಂಕ್ ಯು ಸೊ ಮಚ್. ಅವರು ನಮ್ಮ ತಂದೆ ಕೇಳ್ತಾರೆ, ಇವರೆಲ್ಲ ಏನು ಗರಡಿ ಇದು ಕಲಿತಾ ಇದ್ದಾರಲ್ಲ, ಏನು ಇವರೆಲ್ಲ ಅದೇ ರೀ ಪೈಲ್ವಾನ್ ಆಗ್ಬೇಕಂತಾರ್ರಿ ಎಲ್ಲರೂ, ಅದಕ್ಕೆ ಕಲಿಯಾಕತ್ತಾರ್ರಿ ಅಂತ. ಹೌದೇನೋ, ನಿನ್ನ ಮಕ್ಕಳು ಅದಾರೇನಾದ್ರಲ್ಲ ಅಲ್ಲಿ ಅಂತ ಕೇಳ್ತಾರೆ. ಹೌದ್ರಿ ಅದಾರ್ರಿ, 4 ಮಕ್ಕಳು ಅದಾರ್ರಿ ನಂದು, ಅಲ್ಲೇ ಮಾಡಕತ್ತಾರ ನೋಡ್ರಿ ಅವ್ರು ಅಲ್ಲಿ ಕುಸ್ತಿ ಮಾಡಕತ್ತಾರ ಅಂತ. ಹೌದೇನಾ, ದೊಡ್ಡವನು ಯಾವನ? ದೊಡ್ಡವನ ಅವನ್ರಿ ಅನಿಲ್ ಶಿವಪ್ಪ ವಾರಿಕ್ ಅಂತ ಹೇಳಿ ಕರಿಯವನ್ನ ಅಂತ. ಬರ್ತಾನ ಅವನು. ಏನಾಗ್ತಿ ದೊಡ್ಡವನಾದ್ಮೇಲೆ ಅಂತ ನಮ್ಮ ತಂದೆ ಕೇಳ್ತಾರೆ. ರೀ ಆ ಎದುರುಗಡೆ ಮನೆಯವನ್ನ ಕೊಲ್ತೀನಿ ರೀ ನಾನು ಅಂತ ಅವನು ಹೇಳ್ತಾನೆ. ಅವನಿಗಾಗ 5ನೇ ಕ್ಲಾಸ್ ಓದುವಂಥ ವಯಸ್ಸು. ಅವನನ್ನು ಅವ್ರ ಅಪ್ಪನ ಕೇಳದೆ ಸಮೇತ ಅವನನ್ನು ಗಾಡಿನಲ್ಲಿ ಕೂರಿಸ್ಕೊಂಡು ನಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ನಮ್ಮ ಮನೆಗೆ ಕರ್ಕೊಂಡು ಬಂದು ಓದಿಸ್ತಾರೆ. ಇದೇ ಪ್ರಾರ್ಥನಾ ಶಾಲೆಯಲ್ಲಿ ಓದ್ತಾನೆ ಹುಡುಗ. ಅದಾದಮೇಲೆ ಏನಾಗ್ತೀಯೋ ಮಗನೇ ಮುಂದಕ್ಕೆ, ನನಗೆ ಅಕ್ಕ, ನಮಗೆ ಅವನ ತಮ್ಮ ಆಗ್ತಾನೆ ಅನಿಲ್. ಏನು ಮಾಡ್ತೀಯೋ ನೀನು ನೆಕ್ಸ್ಟ್ ಏನು ಮಾಡ್ತೀಯ ಅಂತ ಕೇಳಿದಾಗ ಅವನು ಹೇಳೋದು, ಅಕ್ಕ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಓದಬೇಕು ಅಂತ ಆಸೆ ಆಗಿದೆ ನನಗೆ ಅಂತ ಹೇಳ್ತಾನೆ. ಸೊ ಅಪ್ಪ ಹೋಟೆಲ್ ಮ್ಯಾನೇಜ್ಮೆಂಟನ್ನು ಮಾಡಿಸ್ತಾರೆ ಅವನಿಗೆ. ಈಗ ಅವನು ಹೋಟೆಲ್ ಮಾಲೀಕ ಆಗಿದ್ದಾನೆ. ಸೊ ಹೀಗೆ ಆಗಲೇ ಅಪ್ಪ ಹಂತಕರು ಅಂತ ಹೆಸರಿಟ್ರೆ ಹೊರತು ಅಪ್ಪನಲ್ಲೂ ಒಂದು ಚಿಂತಕ ಆಲ್ರೆಡಿ ಹುಟ್ಟಿದ್ದ.
ಸೊ ಅದು ಆ ಚಿಂತಕ ಅನ್ನೋದು ಹೇಗಿತ್ತು. ಇವಾಗ ಅನಿಲ್ ಶಿವಪ್ಪ ವಾರಿಕು ಅದೇ ಗರಡಿ ಪಳಗಿದ್ದಿದ್ರೆ ಅವನ್ನ ಯಾರಾದರೂ ಕೊಂದು ಹಾಕಿರೋರು, ಇಲ್ಲ ಅವ್ನು ಯಾರನ್ನಾರೋ ಕೊಂದು ಹಾಕಿರೋನು, ಇದೇ ಪೀಳಿಗೆ ನಡ್ಕೊಂಡು ಹೋಗ್ತಾ ಇದ್ದಿದ್ರೆ. ಸೊ ಇದೊಂದು ನಾನು ಹೇಳಬೇಕಂತಿದ್ದೆ. ಆಗಲೇ ಅಪ್ಪನಲ್ಲಿ ಒಂದು ಚಿಂತಕ ಅನ್ನೋನು ಹುಟ್ಕೊಂಡಿದ್ರು. ಸೊ ಹಾಗಾಗಿ ಭೀಮಾ ತೀರ ಈಗ ಹಂತಕರು ಬದಲು ಚಿಂತಕರು ಆಗಲಿ. ಮತ್ತು ಬಟ್ ಈ ಪುಸ್ತಕಕ್ಕೆ ನಾನು ಏನು ಹರಿಸ್ತೀನಿ ಅಂತಂದರೆ, ಅದು ಯಥಾವತ್ ಹೇಗಿದೆ ಹಾಗೆ ಬಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಪ್ರೇಕ್ಷಕರು ಆಗತ್ತೆ, ಅಲ್ಲಿಯ ಭೀಮಾ ತೀರೆ ನೋಡೋ ಜನಕ್ಕೂ ಕೂಡ ಹೌದಪ್ಪ ಇದು ರವಿ ಬೆಳಗೆರೆ ಅವರು ಮಾಡಿದ್ದು, ಇದು ಸತ್ಯ ಘಟನೆ, ಇದನ್ನು ಅವರು ಎಲ್ಲೂ ತಿರುಚಿ ಪರ್ಚಿ ಮಾಡಿಲ್ಲ ಅನ್ನೋದು ಇವರು ತೋರಿಸೋ ಇದ್ರ ಮೇಲೆ ನಿಂತಿದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.